ಕಿಚನ್ ಬ್ಲಾಗ್. ಅಂದರೆ ಕಿಚನಲ್ಲಿ ಇವತ್ತು ಏನೋ ಒಂದು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಡೇ, ಬೋರ್ ಆಗ್ತಿದೆ. ಸೊ ಓದಿದಾಯಿತು, ವರ್ಕ್ಸ್ ಎಲ್ಲ ಆಯಿತು, ಹಂಗೂ ಬುಕ್ ಓದಿದೆ, ಟೈಮ್ ಪಾಸ್ ಆಗಿಲ್ಲ. ಸೊ ಫೈನಲಿ ಇವಾಗ ನನ್ನ ಟಾಪ್ 1, ಓಕೆ 2 ಸ್ವೀಟ್ ಇದೆ ಟಾಪ್ 1. ಸೊ ಆ ಸ್ವೀಟ್ ಡಿಶ್ನ ನಾನು ಇವತ್ತು ಕುಕ್ ಮಾಡ್ತಾಯಿದ್ದೀನಿ. ಸೊ ಆ ಸ್ವೀಟ್ ಡಿಶ್ ಬಂದು ರಸಗುಲ್ಲಾ ಆ್ಯಂಡ್ ರಸ್ಮಲೈ. ಆ್ಯಕ್ಚುಲಿ ನೋಡಿದ್ರೆ 10 ನೀವು ಕೊಡೋಕೆ ಹೇಳಿದ್ರೆ ರಸಗುಲ್ಲಾ 9.5, ರಸ್ಮಲೈ 10 ಕೊಡ್ತೀನಿ. ಯಾಕಂದರೆ ಎರಡೂ ನನಗೆ ಇಷ್ಟ, ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಬೋತ್ ಆರ್ ಇನ್ ಟಾಪ್ 1. ಸೊ ಅದನ್ನು ಮಾಡೋಕ್ಕೆ ಜಸ್ಟ್ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹೇಳ್ತೀನಿ ನೋಡಿ. ಸೊ ಮಿಲ್ಕ್ ಇಟ್ಸ್ ಮೇನ್ ಇಂಗ್ರೀಡಿಯೆಂಟ್. ನಾನಿಲ್ಲಿ 1.5 ಗ್ಲಾಸ್ ಹಾಲು ತೊಗೋತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಅದನ್ನ ಹೊಡಿಬೇಕಂದ್ರೆ ಏನಾದರೂ ಉಳಿಬೇಕು. ಸೊ ಅದಕ್ಕೆ ಲೆಮನ್ನ ತೊಗೊಳ್ತೀನಿ. ನಿಮ್ಮ ಹತ್ರ ಏನಾದರೂ ವೆನಿಗರ್ ಇದ್ದರೆ ಅದು ಕೂಡ ತೊಗೋಬೋದು. ಆ್ಯಂಡ್ ಅಫ್ಕೋರ್ಸ್ ಸ್ವೀಟ್ ಬೇಕಾಗಿರೋದ್ರಿಂದ ಶುಗರ್, ರುಚಿಗೆ ತಕ್ಕಷ್ಟು ಸಕ್ಕರೆ. ಓಕೆ, ಲೆಟ್ಸ್ ಬಿಗಿನ್. 1.5 ಗ್ಲಾಸ್ ಆಫ್ ಮಿಲ್ಕ್ ಏನಿದೆ ಅದನ್ನು ಈಗ ಬಾಯ್ಲ್ ಮಾಡಿ ಜಸ್ಟ್ ಅದು ಕುದಿ ಬಂದರೆ ಸಾಕು. ಅಷ್ಟರಲ್ಲಿ ಒಂದು ಮಿಕ್ಸರ್ ರೆಡಿ ಮಾಡ್ಕೊಳ್ಳೋಣ ನಾವು. ಸೊ ಅದೇನಪ್ಪ ಮಿಕ್ಸರು ಅಂದರೆ ಲೆಮನ್ ತೊಗೊಂಡಿದ್ದೀನಿ, 1 ಲೆಮನ್, ಚಿಕ್ಕ ಲೆಮನ್ ಆ್ಯಕ್ಚುಲಿ. ಅದಕ್ಕೆ ಇಲ್ಲಿ ಮೆಷರ್ ಮಾಡಿ 100 ml ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಹಾಕ್ತಾಯಿದ್ದೀನಿ ಈಗ. ಸೊ ನಿಯರ್ಲಿ 50 ml ಆಫ್ ವಾಟರ್ ಐ ಆ್ಯಡೆಡ್. ನೋಡಿ 100 ಇದ್ದಿದ್ದು 50 ಹಾಕಿದ್ದೀನಿ. ಆ್ಯಂಡ್ ನಿಮಿಷ ಎಸ್, ಈಗ ಇದನ್ನು ಮಿಕ್ಸ್ ಮಾಡ್ಕೋತಾಯಿದ್ದೀನಿ. ಆ ಹುಳಿ ಎಲ್ಲ ನೀರು ಜೊತೆ ಮಿಕ್ಸ್ ಆಗಬೇಕು. ಆ್ಯಂಡ್ ಅದು ಕಾದ ನಂತರ ಇದನ್ನು ಸ್ವಲ್ಪ ಹಾಕಿ ಹಾಲನ್ನು ಹೊಡ್ಕೋಬೇಕು. ಸೊ ಅದು ಕಾಯಲಿ ಆ್ಯಂಡ್ ಇದು ಮಿಕ್ಸ್ ಆಗಲಿ, ಆಮೇಲೆ ತೋರಿಸ್ತೀನಿ. ಕೆಲವೊಬ್ಬರು ಅಂದ್ಕೊಂಡಿರ್ಬೋದು ಇವ್ರು ಕುಕ್ಕಿಂಗ್ ಮಾಡ್ತಾಳ ಅಂತ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಕಿಚನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ನಾನೊಬ್ಬಳೆ. ಬೇರೆ ಟ್ರೈ ಮಾಡ್ತಾನೆ ಇರ್ತೀನಿ. ಲಾಕ್ಡೌನಲ್ಲಂತೂ ಫುಲ್ ಆ್ಯಂಡ್ ಕುಕ್ಕಿಂಗೇ ಲೈಕ್ ಒಂದು ಡೈಲಿ ಒಂದು ಕುಕ್ ಮಾಡ್ತೇವೆ. ಒಂದಿನ ಕಪ್ ಕೇಕ್, ಒಂದಿನ ಕೇಕ್, ಒಂದಿನ ಏನಾದರೂ ಸ್ವೀಟ್, ಆಮೇಲೆ ಪಪ್ಸ್, ಸಮೋಸ ಎಲ್ಲ ಟ್ರೈ ಮಾಡಿದ್ದೆ, ಬಟ್ ವೀಡಿಯೋ ಮಾಡಿರಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐ ಲವ್ ಕುಕ್ಕಿಂಗ್. ಆ್ಯಂಡ್ ಹಾಲಿನ ಕಾಯ್ತಾನೆ ಇದೆ, ನಾನು ಕಾಯ್ತಾನೆ ಇದೆ. ಲೆಟ್ಸ್ ವೇಟ್. ಸೊ ಮಿಲ್ಕು ಕಾದಾಗಿದೆ, ಮುಕ್ಕು ಬಂದರೆ ಸಾಕು. ಓಕೆ, ಆ್ಯಂಡ್ ಮಿಕ್ಸರ್ ಇಲ್ಲಿ ರೆಡಿಯಾಗಿದೆ. ಪ್ಲಸ್ ಸ್ವಲ್ಪನೇ ಆ್ಯಡ್ ಮಾಡಿಕೊಡಿ. ಫುಲ್ಲು ಜಾಸ್ತಿ ಲೈಕ್ ಒಂದೇ ಸರ್ತಿ ಹಾಕ್ಕೊಳ್ಬೇಡಿ, ಆಗ ಅದು ಏನು ಹಾಕ್ಕೋಬೋದು ಬಟ್ ಹಾಕ್ಕೋಬೇಡಿ. ಓಕೆ, ಆ್ಯಂಡ್ ಲೆಟ್ಸ್ ಆ್ಯಡ್ ನಾವು. ಸೊ ಈಗ ಏನು ನಾನು ಕ್ಯಾಮ್ರಾನ ಶಿಫ್ಟ್ ಮಾಡ್ತಾನೆ ಇದ್ದೀನಿ. ಐ ಡೋಂಟ್ ನೋ ವೈ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊ. ಬಿಸಿ ಇದೆ ಆ್ಯಕ್ಚುಲಿ ಇವಾಗ ತಾನೇ, ಏನು ಕೂಲ್ ಡೌನ್ ಆಗಬೇಕು ಅಂತ ಏನಿಲ್ಲ, ಹಂಗೆ ಹಾಕ್ಕೊಂಡು ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಪಡ್ಕದೆ ಸ್ವಲ್ಪನೇ ಆ್ಯಡ್ ಆಗ್ತದೆ. ಸೊ ನಾನು ಮಾಡಿದ ಅಷ್ಟು ಮಿಕ್ಸರ್ನ ಹಾಕಿದ್ದೀನಿ. ಪನ್ನೀರ್ ಬಾಲ್ಸ್ ಎಲ್ಲ ಹೊಡ್ಕೊಂಡು ಈಚೆ ಬಂತು. ಸೊ ಇಷ್ಟು ಮಿಕ್ಸರ್ ಸಾಕು, ಇನ್ನು ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ಓಕೆ, ನಿಮ್ಮ ಹಾಲು ಹೊಡೆಯೋವರೆಗೂ ನೀವು ಆ ಮಿಕ್ಸರ್ನ ಆ್ಯಡ್ ಮಾಡ್ಕೊಬೋದು. ಬಟ್ ನನ್ನ ಹಾಲು ಹೊಡೀತು, ಸೊ ಅದಕ್ಕೆ ನಾನು ಇವಾಗ ಮಿಕ್ಸರ್ನ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಫಿಲ್ಟ್ರಿಂಗ್. ಸೊ ಅದು ಕಂಪ್ಲೀಟಾಗಿ ಹೊಡೆದಿದೆ ಈಗ. ಆ್ಯಂಡ್ ಈಗ ಒಂದು ಜರಡಿಗೆ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಪೋರ್ ಮಾಡಬೇಕು. ಹಾಕ್ಬಿಟ್ಟು ಫಿಲ್ಟ್ರ್ ಮಾಡಿ 1 ಡ್ರಾಪ್ ಕೂಡ ನೀರು, ಅಂದರೆ ಸ್ವಲ್ಪ ನೀರಿನ ಅಂಶ ಇರಬೇಕಂತೆ. ಇದು ಫುಲ್ಲು ನೋಡಿ ಪನ್ನೀರ್ ಬಾಲ್ಸ್ ಎಲ್ಲ ಈಗ. ಸೊ ನೀರನ್ನ ಆದಷ್ಟು ಎಲ್ಲ ಸೋರಿಸ್ಕೊಳ್ಳಿ. ಆ್ಯಕ್ಚುಲಿ ನೀವು ನೀರನ್ನ ಜಾಸ್ತಿ ಇಟ್ಟರೆ ಅದೇ ರಸಗುಲ್ಲ ಕರೆಕ್ಟಾಗಿ ಬರೋಲ್ಲ. ರಸಗುಲ್ಲ ಅಥವಾ ರಸಮಲೈ ಎರಡೂ ಕೂಡ. ಸೊ ಇದನ್ನು ಫುಲ್ ಅದನ್ನು ಸೋರಿಸ್ಕೊಳ್ಳಿ. ಆ್ಯಕ್ಚುಲಿ ಇನ್ನೊಂದು ಟ್ರಿಕ್ ಏನಪ್ಪ ಅಂದರೆ, ಒಂದು ಭಾರದ ವಸ್ತುನ ಅದ್ರ ಮೇಲೆ ಇಟ್ಬಿಟ್ಬಿಡಿ, ಅದು ಆರಾಮಾಗುತ್ತೆ. ಇಲ್ಲಾಂದರೆ ದಪ್ಪ ಬಟ್ಟೆ ಇಟ್ಕೊಂಡು ಸುತ್ತಬೇಕಾಗತ್ತೆ. ಸೊ ಐ ಲೀವ್ ಇಟ್ ವಿತ್ ಭಾರದ ವಸ್ತು ಫಾರ್ 20 minutes. ಅನ್ಸುತ್ತೆ ನಾನು ಚೂರು ಮಾಡ್ತೀನಿ.
ನಿನ್ನಿಂದಲೇ ನಿನ್ನಿಂದಲೇ ನನ್ನ ಕಣ್ಣು ಶುರುವಾಗಿದೆ So, see you after 20 minutes. 20 minutes ಆಗಿದೆ, ಬಂದಿದ್ದೀನಿ. ಭಾರತ ಬಸ್ಸು ಇಲ್ಲಿದೆ. ಲಾಸ್ಟ್ ನಾನು ಒಂದು ಸತಿ ಇದು ಮಾಡ್ತಾಯಿದ್ದೀನಿ. ಎಸ್, ಈಗ ಆಲ್ಮೋಸ್ಟ್ 95% ನೀರು ತೆಗ್ದಿದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಏನಂತಾರೆ, ನಾಗಬೇಕಲ್ವಾ, ಆ ಸ್ಟೆಪ್ಪು ಬನ್ನಿ ಮಾಡೋಣ. ಸೊ ಈಗ ಒಂದು ಪ್ಲೇಟ್ ಎತ್ಕೊಂಡು ಈಗ ಬಿಡಿಸ್ಕೊತಾ ಇದ್ದೀನಿ. ಸೊ ನಮ್ಮ ಪನ್ನೀರ್ ಇಲ್ಲಿದೆ. ಅಷ್ಟು ಏನು ಹಾಲಿಗೆ ಇಷ್ಟೇ ಪನ್ನೀರ್ ಬರೋದು. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರು 1 ಲೀಟರ್ 2 ಲೀಟರ್ಸ್ಗೆಲ್ಲ ಮಾಡ್ತಾರೆ. ಬಟ್ ನಾನು ಜಸ್ಟ್ 1.5 ಗ್ಲಾಸಲ್ಲಿ ಮಾಡ್ತಾಯಿದ್ದೀನಿ. ಲೈಕ್ 1/4 ಲೀಟ್ರ್ ಏನೋ ಹಾಕ್ಬೋದು. ಸೊ ಇದನ್ನು ಫುಲ್ ತೆಗ್ಬಿಟ್ಟು ಆಮೇಲೆ ನಾದ್ ಕೊಡಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ಫುಲ್ಲು ತೆಗ್ದಿದ್ದೀನಿ ಆಲ್ಮೋಸ್ಟು. ಆ್ಯಂಡ್ ಇದನ್ನು ನಾದ್ಕೋತಾ ಇರಬೇಕು. ಅದು ಅದಕ್ಕೆ ಪಡಕ್ಕೆ ಅದೇ ಬಟರ್ ಈಚೆ ಬರುತ್ತೆ, ಗೀ ಥರ ಬರುತ್ತೆ. ಸೊ ಇದಕ್ಕೆ ತುಪ್ಪ, ಕಾರ್ನ್ಫ್ಲೋರು ಏನೂ ಹಾಕೋದು ಬೇಡ. ಆ್ಯಕ್ಚುಲಿ ನಾನು ಯೂಸ್ ಮಾಡಿರೋದು ಹಸು ಹಾಲು. ನಾವು ಯಾವುದೋ ನಂದಿನಿ ಅವೆಲ್ಲ ಯೂಸ್ ಮಾಡಿಲ್ಲ. ನಾನು ನಂದಿನಿ, ಬೆಂಗಳೂರಿಗೆ ಬಂದೀನಿ, ಬೀದಿಲಿ ಇರ್ತೀನಿ, ಐಟಿ ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದರೆ ತಿಂತೀನಿ, ಬಂದಿದ್ದೆಲ್ಲ ಮನೆ ಕಳಿಸ್ತೀನಿ. ಸೊ ಆ ಥರ ಯಾರು ನಂದಿನೂ ಕೂಡ ಯೂಸ್ ಮಾಡಿಲ್ಲ. ಸೊ ನನ್ನ ಕೈನ ಸುಟ್ಕೊತಾಗಿ, ಯಾಕಂದರೆ ಆವಾಗಲೇ ಕೂದಲು ಮುಟ್ಟಿದ್ದೆ, ಅದಕ್ಕೆ ಹೋಗಿ. ಸೊ ಇವಾಗ ಒರೆಸ್ಕೊಳ್ಬಿಡಿ, ಇಲ್ಲಾಂದರೆ ಮತ್ತೆ ನೀರು ಇದಾಗುತ್ತೆ. ಸೊ ಒರೆಸ್ಕಿದ್ದೀನಿ. ಆ್ಯಂಡ್ ಈಗ ಎರಡೂ ಕೈಯಲ್ಲಿ ಒಂದು ಬಾಲ್ ಮಾಡ್ಕೊಳ್ಳಿ. ಇದು 2 ಕೈಯಲ್ಲೇ ಆಗೋದು, ನನಗಂತೂ ಒಂದು ಕೈಯಲ್ಲಿ ಆಗೋಲ್ಲ. ಹಿಂಗೆ ಮಾಡ್ಕೊಳ್ಳಿ. ಒಬ್ರೊಬ್ರು ಒಂದು ಕೈಯಲ್ಲೇ ಮಾಡ್ತಾರೆ, ಬಟ್ ನನಗೆ ಆಗೋಲ್ಲ. ಸೊ ಈ ಥರ ನಾದಬೇಕು. ಇದು ನಾದ ಸ್ಟೆಪ್ಪಲ್ಲಿ ನಾವು ರಾಂಗ್ ಮಾಡಿದ್ರೆ ಅದು ನೀಟಾಗಿ ಬಾಲ್ಸ್ ಆಗೋಲ್ಲ. ಏನೋ ಸಕ್ಕರೆ ನೀರಿಗೆ ಹಾಕಿದ ತಕ್ಷಣ ಕ್ರ್ಯಾಕ್ ಆಗುತ್ತೆ. ಈವನ್ ನೀರು ಕೂಡ ತೊಗೊಂಡಿಲ್ಲ ಅಂದರೆ ಹಂಗೆ ಆಗುತ್ತೆ. ನೀರು ತೆಗ್ದಿಲ್ಲ ಅಂತ ತಗೊಂಡು. ಸೊ ಈ ಥರ ನಾದ ಪ್ರಾಸೆಸ್ ಮಾಡಿದ್ರೆ ಆಮೇಲೆ ಬಾಲ್ಸ್ ಮಾಡೋಣ. ಓಕೆ. ಸೊ ನೋಡಿ, ಇಷ್ಟು ಈ ಗ್ಲಾಸಲ್ಲಿ ಫುಲ್ಲು 1.5 ಗ್ಲಾಸ್ಗೆ ಇಷ್ಟೇ ಬಂದಿದ್ದು ನನಗೆ. ಇಷ್ಟೇ ಬರೋದು. ಚಿಕ್ಕದಾಗಿ ಮಾಡ್ಕೊತೀನಿ, ನನಗೆ ಚಿಕ್ಕದಾಗೆ ಇಷ್ಟ. ಅದು ಆಮೇಲೆ ನೀರಿಗಲ್ಲ, ಸಕ್ಕರೆ ನೀರಿಗೆ ಹಾಕಿದ್ಮೇಲೆ ದೊಡ್ಡದಾಗುತ್ತೆ. ಸೊ ಅದಕ್ಕಾಗಿ ನಾನು ಸಣ್ಣದಾಗೆ ಮಾಡ್ಕೊತೀನಿ. ಪುಟ್ಟಾಗಿ ಚೆನ್ನಾಗಿರುತ್ತೆ. ಸೊ ಸಣ್ಣದಾಗಿ ಮಾಡ್ಕೊತಾ ಇದ್ದೀನಿ. ನಿಯರ್ಲಿ 5 to 6 ಬಾಲ್ಸ್ ಹಾಕಿ ಟ್ರೈ ಮಾಡೋಕ್ಕೆ. ಐ ಡೋಂಟ್ ನೋ ಎಷ್ಟಾಗುತ್ತೆ ಅಂತ. ರಸಮಲೈ ಮಾಡಬೇಕು, ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ರಸಮಲೈನ ತುಂಬ ದಿನ ಆಯಿತು ತಿಂದು. ರಸಗುಲ್ಲ ಅಂದರೆ ಕೆಲವು ಹಿಂದೆ ತಿಂದಿದ್ದೆ, ಕೆಲವು ದಿನ ಹಿಂದೆ. ಓಕೆ. ಸೊ 6 ಬಾಲ್ಸ್ ಆಗಿದೆ. ಇನ್ನು 3 ರಸಮಲೈ ಏನೋ ಆಗ್ಬೋದೇನೋ ಗೊತ್ತಿಲ್ಲ. ಇದೇ ಬಾಲ್ಸ್ ಥರನೇ ಮಾಡಿಕೊಂಡು ಲೈಟಾಗಿ ಈ ಥರ ಪ್ರೆಸ್ ಮಾಡಿ, ಚಿಕ್ಕ ರಸಮಲೈ. ನಾನೊಂದು ರಸಗುಲ್ಲ 5 ರಸಗುಲ್ಲ ಮಾಡಿ ಸ್ವಲ್ಪ ದೊಡ್ಡದಾಗಿ ರಸಮಲೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್. ನೋಡಿ, ಈ ಸೈಜಲ್ಲಿ ರಸಮಲೈ ಮಾಡ್ತಾರೆ. ಆವಾಗಲೇ ಚಿಕ್ಕದಾಗಿತ್ತು, ಈಗ ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಸೊ 3 ರಸಮಲೈ ಮತ್ತು 5 ರಸಗುಲ್ಲ ಆಗಿದೆ. ಸೊ ಎಲ್ಲರಿಗೂ ಟೇಸ್ಟ್ ಕೊಡೋಷ್ಟ ನನಗೆ ಇರೋಲ್ಲ. ರೆಡಿ. ಚಿಕ್ಕ ಪುಟಾಣಿ ಥರನೇ ಇದೆ. ಆ್ಯಂಡ್ ಆಯಿಲ್ ಎಲ್ಲ ಬಿಟ್ಕೊಂಡಿದೆ, ಆಯಿಲಿ ಥರ ಇದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊತಾ ಇದ್ದೀನಿ, ಆ್ಯಂಡ್ ಇನ್ನೊಂದು ಪಾತ್ರೆಯಲ್ಲಿ ಹಾಲು ಹಾಕೋತಾ ಇದ್ದೀನಿ.
ಸೊ ಈ ಹಾಲು ಹಾಕೋತಾ ಇರೋದು ರಸಮಲೈ ಮಾಡೋಕ್ಕೆ, ನೀರು ಹಾಕ್ತಾ ಇರೋದು ರಸಮಲೈ ಮಾಡೋಕ್ಕೆ. ಆ್ಯಕ್ಚುಲಿ ಸಕ್ಕರೆ ನೀರಲ್ಲೇ ಬೇಯಿಸ್ಕೊಳ್ಳೋದು ಎಲ್ಲ ಕೂಡ, ಬಟ್ ಆಮೇಲೆ ರಸಮಲೈನ ಹಾಲು ಹಾಕ್ಬೇಕಲ್ಲ ಅದಕ್ಕೆ. ಸೊ ಸಕ್ಕರೆ ನಾನು ಒಂದು ಎಷ್ಟು ಹಾಕ್ಕೊಳ್ಳಿ ಅಂದಾಜಲ್ಲಿ ನನಗೆ ಗೊತ್ತಾಗಲ್ಲ. ಸೊ ನಾನು ನೀರಲ್ಲಿ ಹಾಕೋತಾ ಇದ್ದೀನಿ. ಸೊ ನಿಯರ್ಲಿ 4 ಸ್ಪೂನ್. ಸೊ ನಾನು 4 ಸ್ಪೂನ್ಸ್ ಹಾಕೋತಾ ಇದ್ದೀನಿ ಆ ನೀರಿಗೆ. ಆ್ಯಂಡ್ ಈ ಹಾಲಿಗೆ ಬಂದು ಲೈಕ್ 2 ಸ್ಪೂನ್ ಹಾಕಾಗುತ್ತೆ. ನಾನು ಜಾಸ್ತಿ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ. ಸೊ ಇವೆರಡನ್ನ ಈಗ ಫಸ್ಟು ಏನು ನೀರಿದೆಯಲ್ಲ ಅದನ್ನು ಕುದಿಸ್ಕೊಳ್ಳೋಣ. ಜಸ್ಟ್ 2 ಎಳೆ ಪಾಕ 3 ಎಳೆ ಪಾಕ ಎಲ್ಲ ನಮಗೆಲ್ಲ ಬರೋಲ್ಲ. ಸೊ ಜಸ್ಟ್ ಅದೊಂದು ಶುಗರ್ ಡಿಸಾಲ್ವ್ ಆದರೆ ಸಾಕು. ಸೊ ಸೊ ಆನ್ ಮಾಡಿದ್ದೀನಿ, ಶುಗರ್ ಬೇಗ ಡಿಸಾಲ್ವ್ ಆಗು. ಆ್ಯಂಡ್ ನೆಕ್ಸ್ಟ್ ನೋಡ್ತಾನೆ. ಸೊ ಈ ಸ್ಟವ್ ಏನು ಆನ್ ಆಗಿದೆ ಅದರಲ್ಲಿ ಇರೋದು ಸಕ್ಕರೆ ಪಾಕ ಮಾಡೋದಕ್ಕೆ ಇಟ್ಟಿರೋದು ನಾನು. ಆ್ಯಂಡ್ ಅದರಲ್ಲಿ ಈಗ ರಸಗುಲ್ಲ ಮತ್ತು ರಸಮಲೈ ಎರಡೂ ಬೇಯುತ್ತೆ. ಆ್ಯಂಡ್ ಸಕ್ಕರೆ ಬೇಗ ಡಿಸಾಲ್ವ್ ಆದರೆ ಬೇಗ ಆಗುತ್ತೆ. ಸೊ ಆಲ್ಮೋಸ್ಟ್ ಈಗ ಡಿಸಾಲ್ವ್ ಆಗ್ತಾ ಇದೆ. ಸೊ ಆಗಲಿ, ಅದಾದಮೇಲೆ ರಸಗುಲ್ಲನ ಆ್ಯಡ್ ಮಾಡಿ ಬೇಯಿಸ್ಕೋಬೇಕು. ಸೊ ಆ್ಯಕ್ಚುಲಿ ನಾನು ಟೇಸ್ಟ್ ನೋಡಿದೆ, ಈಗ ಡಿಸಾಲ್ವ್ ಆಗಿದೆ. ಆ್ಯಕ್ಚುಲಿ ಸಕ್ಕರೆ ಕಡಿಮೆ ಇದೆ. ಸೊ ಅದಕ್ಕಾಗಿ ಇನ್ನೂ 1.5 ಚಮಚ ಹಾಕ್ಕೋತಾ ಇದ್ದೀನಿ. ಸೊ ಲೆಟ್ ಇಟ್ ಡಿಸಾಲ್ವ್ ಫಾಸ್ಟ್. ಇನ್ನೂ 1.5 ಚಮಚ ಡಿಸಾಲ್ವ್ ಆಗಬೇಕು. ಸೊ ಈಗ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿದೆ. ಸೊ ಕುದಿ ಬಂದಮೇಲೆ ಹಾಕೋಣ ಅನಿಸ್ತಾ ಇದೆ. ಸೊ ಕುದಿ ಬಂದಮೇಲೆ ಹಾಕ್ತೀನಿ. ಆಲ್ರೆಡಿ ಬರ್ತಿದೆ ಅದು. ಸೊ ಹಾಕೋಣ. ಓಕೆ, ಈಗ 2 ನಿಮಿಷ. ಸೊ ಇದು ನಾನು ಮಾಡಿರೋ ರಸಗುಲ್ಲ ಆ್ಯಂಡ್ ರಸಮಲೈ. ಓಂ ನಮಃ ಶಿವಾಯ. ಚೆನ್ನಾಗಿ ಬರಲಪ್ಪ. 1 2 3 4 5 ರಸಗುಲ್ಲ, 1 2 3 ರಸಮಲೈ. ಈಗ ಇದು ಬೇಯಲಿ. ಅದಕ್ಕೇನಾದರೂ ಕವರ್ ಮಾಡಿಬಿಡಿ. 10 ಮಿನಿಟ್ಸ್ ಇದು ಸ್ಟ್ರಿಕ್ಟಾಗಿ ಬೇಯಬೇಕು. ಓಕೆ, ಇನ್ನು ಅದು 10 ಮಿನಿಟ್ ಬೇಯೋವರೆಗೂ ನಾವು ಕಾಯಬೇಕು ತಿನ್ನಬೇಕು ಅಂದರೆ. ಸೊ ಕವರ್ ಮಾಡ್ತಾ ಇದ್ದೀನಿ ನಾನು, ಸ್ಟ್ರಿಕ್ಟಾಗಿ ಬೇಯಬೇಕು ಅಂತ. ಸೊ 10 ಮಿನಿಟ್. ಈಗ ಟೈಮ್ ಬಂದು 6:40 6:50ಗೆ ತೆಗೆಯೋಣ. ಓಕೆ, ಆ್ಯಂಡ್ ಅಷ್ಟೊತ್ತಲ್ಲಿ ಅದು ಮಿಲ್ಕ್ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಆಲ್ರೆಡಿ ಸಕ್ಕರೆ ಹಾಕಿದ್ದೀನಿ ಮಿಲ್ಕ್ಗೆ. ಆ್ಯಂಡ್ ಕಲರ್ ಆ್ಯಡ್ ಮಾಡಬೇಕು. ಸೊ ಇದರೊಳಗೆ ಯೆಲ್ಲೋ ಕಲರ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ ಆಮೇಲೆ. ಸೊ ಈಗ ಜಸ್ಟ್ ಸ್ವಲ್ಪ ಕುದೀಲಿ. ನಾನು ನಂದಿನಿ, ಬೆಂಗಳೂರಿಗೆ ಬಂದೀನಿ, ಇಜಿಲಿ ಎತ್ತೀನಿ, IT ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ, ಒಂದು ದುಡ್ಡೆಲ್ಲ ಮನೆ ಕಳಿಸ್ತೀನಿ. ಅಕ್ಷಯ ಹಾಡು ತುಂಬ ಟ್ರೆಂಡಿಂಗ್ ಆಗಿರುತ್ತೆ. ತೈಲ ಬೇಡ, ಸ್ಟ್ರಿಕ್ಟ್ ಕುಕ್ಕಿಂಗ್. ಹಾಲು ಬೇಯಕ್ಕಿಟ್ಟಿದೆ, ಕುದಿ ಬಂತು. ಆ್ಯಕ್ಚುಲಿ ಯೆಲ್ಲೋ ಕಲರ್ ಹಾಕೋದು ತೋರಿಸಿದೆ. ಆ್ಯಕ್ಚುಲಿ ಅವಾಗ ವೀಡಿಯೋ ಆನ್ ಆಗಿರಲಿಲ್ಲ. ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಸೊ ಈಗ ಲೆಟ್ ಸಿ ಅದು ಹೆಂಗಾಗಿದೆ ಅಂತ ಹಾಲು ತೋರಿಸ್ತೀನಿ. ಆ್ಯಕ್ಚುಲಿ ಇಟ್ಸ್ ಹಾಟ್ ಯೆಲ್ಲೋ ಕಲರ್ ಮಿಲ್ಕ್. ಸೊ ಇದನ್ನು ನಾನು ಫಸ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇದು ಬೇಯೋಷ್ಟರಲ್ಲಿ ಇದು ತಣ್ಣಗಾಗಬೇಕು. ತಣ್ಣಗಿರೋ ಹಾಲಾದರೆ ನೀವು ರಸಮಲೈ ಎಲ್ಲ ಹಾಕ್ಕೋಬೇಕು, ಚೆನ್ನಾಗಿರಲ್ಲ. ಸೊ ಫ್ರಿಜ್ಜಲ್ಲಿ ಇರೋದನ್ನ ಮಾತ್ರ ಮರಿಬೇಡಿ, ಅಥವಾ ಹಂಗೆ ಈಚೆನೇ ಇರ್ತೀನಿ ಅಂದರೂ ನೋ ಇಶ್ಯೂ. ಈಗ ಟೈಮ್ ಬಂದು 44 ಆಗಿದೆ. ಇನ್ನು 6 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸೊ ಲೆಟ್ಸ್ ವೆಯ್ಟ್. ಸೊ ಈಗ ಟೈಮ್ ಬಂದು ಟೋಟಲಿ 6:48 ಆಗಿದೆ. ಇನ್ನು 2 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸೊ ನೋಡೋಣ, ಅನಿಸ್ತಾ ಇದೆ, ನೋಡೋಣ. ಓಂ ನಮಃ ಶಿವಾಯ. ಎಷ್ಟು ದೊಡ್ಡದಾಗಿ ಆಗ್ಬಿಟ್ಟಿದೆ. ಸೊ 2 ನಿಮಿಷ ವೆಯ್ಟ್ ಮಾಡೋಣ. ಸೊ 2 ನಿಮಿಷ ಕಂಪ್ಲೀಟ್ ಆಗಿದೆ. ಸೊ ಆಫ್ ಮಾಡೋಣ. ಜೈ ಅನ್ನಪೂರ್ಣೇಶ್ವರಿ ಅಂತ ಆಯಿತು. ಸೊ
ಬೇಗ. ಓಕೆ ಓಕೆ ಈಗ ಟ್ರಾನ್ಸ್ಫರ್ ಮಾಡೋಣ ಬೇಡ. ಓಕೆ ನಾನು ಏನು ಮಾಡ್ತೀನಿ ಅಂದರೆ ಶುಗರ್ ಸಿರಪ್ನೇ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋದು. ಸೊ ಮಿನಿ ರಸಗುಲ್ಲ ರೆಡಿಯಾಗಿದೆ. ಸೊ ಇದನ್ನು ಕೂಡ ಫ್ರಿಜ್ಜಲ್ಲಿ ಇಡಬೇಕು. ಸೊ ಆಯಿತು, ನಾನು 450 7:05 ಇಟ್ಟಿದ್ದೀನಿ. ಸರಿ 650 7:05 ತಣ್ಣಗಾಗಿದೆ ಆಲ್ಮೋಸ್ಟ್. ಸೊ ಇದು ರಸಗುಲ್ಲ, ಇದು ರಸಮಲೈನ ಹಾಲು, ಇದು ರಸಮಲೈನ ಹಾಲು ಆ್ಯಂಡ್ ರಸಮಲೈ ಅದು. ಇದು ರಸಮಲೈ. ಈಗ ಟೈಮ್ ಫಾರ್ ಆ್ಯಡಿಂಗ್ ಮಿಲ್ಕ್ ಟು ರಸಮಲೈ. ಸೊ ಏನು ಮಾಡ್ತಾನೆ ಗೊತ್ತಾ, ಸಕ್ಕರೆ ನೀರಲ್ಲಿ ಏನು ಇರ್ತಿದೆ ರಸಮಲೈನ ಅದನ್ನು ತೆಗ್ದಿದ್ದ, ಅದನ್ನು ಸಕ್ಕರೆ ನೀರನ್ನ ಓನ್ಲಿ ರಸಮಲೈ ಇರುತ್ತೆ, ಅದಕ್ಕೆ ಹಾಲು ಹಾಕೋದು. ಈಗ ಸೊ ರಸಮಲೈ ರೆಡಿ. ಅದಕ್ಕೆ ಸ್ವಲ್ಪ ನಟ್ಸ್ ಹಾಕೋಣ. ಸೊ ಇಲ್ಲಿ ಕಟ್ ಮಾಡಿರೋ ಸ್ವಲ್ಪ ನಟ್ಸ್ ಇದೆ. ಆ್ಯಂಡ್ ಇದರಲ್ಲಿ ಏನನ್ನು ಹಾಕಿದ್ದೀನಿ ಅಂದರೆ ನನ್ನ ಫೇವ್ರೆಟ್ ವಾಲ್ನಟ್ ಆ್ಯಂಡ್ ಬಾದಾಮಿ ಆ್ಯಂಡ್ ಚಂದನ ಫೇವ್ರೆಟ್ ಗೋಡಂಬಿ ಆ್ಯಂಡ್ ದ್ರಾಕ್ಷಿ. ನನ್ನ ಫೇವ್ರೆಟ್ ವಾಲ್ನಟ್ ಆ್ಯಂಡ್ ಆಲ್ಮಂಡ್ ಆ್ಯಂಡ್ ಲಾಸ್ಟ್. ಆ್ಯಂಡ್ ದ ಫೈನಲ್ ಟಚ್ ಗೋಸ್ ಟು ದ ರಸಮಲೈ, ಬ್ಯೂಟಿಫುಲ್ ನಟ್ಸ್. ರಸಮಲೈ ಆಯಿತು. ಆ್ಯಂಡ್ ರಸಗುಲ್ಲಾಗೆ ಏನು ಫೈನಲ್ ಟಚ್ ಕೊಡೋದು, ರಸಗುಲ್ಲ ಇಸ್ ದಟ್ ಟೈಮ್ ಓನ್ಲಿ ರೆಡಿ, ಆಗಲೇ ರೆಡಿ ಇತ್ತು. ಸೊ ರಸಗುಲ್ಲನೂ ಆಯಿತು ಆ್ಯಂಡ್ ರಸಮಲೈ ಕೂಡ ಆಯಿತು. ಈಗ ಟೇಸ್ಟಿಂಗ್ ಟೈಮ್, ಬನ್ನಿ ಟೇಸ್ಟ್ ಮಾಡೋಣ. ಚಂದನ ಕೊಡೋಣ. ಬನ್ನಿ. ಆ್ಯಕ್ಚುಲಿ ಚಂದನ ಇಸ್ ಬಿಸಿ ಇನ್ ವರ್ಕ್. ಸೊ ಅವಳದು ಸ್ಕೂಲ್ ವರ್ಕ್ ಏನೋ ಮಾಡ್ತಿದ್ದಾಳೆ. ಸೊ ಬರಲ್ಲ ಅನ್ನಲ್ಲ, ಸೊ ನಾನೇ ಕಂಟಿನ್ಯೂ ಮಾಡ್ತಾಳೆ. ದೆನ್ ಏನೋ ಓಕೆ ಏನೋ ಮಾಡ್ತಿದ್ದಾಳೆ. ಸೊ ಈಗ ನಾನು ಕನ್ಫ್ಯೂಸ್ ಆಗ್ತಿದ್ದೆ, ರಸಗುಲ್ಲ ಟ್ರೈ ಮಾಡೋಣ ರಸಮಲೈ ಟ್ರೈ. ಆ್ಯಕ್ಚುಲಿ ರಸಮಲೈ ಇಸ್ ಮೈ ಫೇವ್ರೆಟ್. ಲೆಟ್ ಮಿ ಗೋ ಫಾರ್ ರಸಮಲೈ. ಸೊ ರಸಮಲೈ ಈ ಥರ ಕಾಣಿಸುತ್ತೆ. ಆ್ಯಂಡ್ ಲೆಟ್ಸ್ ಟೇಕ್. ಸೊ ಬಂದ್ಲ ಅವಳನು. ಸೊ ಇದು ರಸಮಲೈ, ಸ್ವಲ್ಪ ನಟ್ಸ್ ತೊಗೊಂಡಿದ್ದೀನಿ ಹಾಗೂ ಸ್ವಲ್ಪ ಹಾಲು. ಸೊ ಟೇಸ್ಟಿಂಗ್ ಟೈಮ್ 3 2 1 ಗೋ. ಸೂಪರ್ ಆಗಿದೆ. ಫುಲ್ಲಿ ನಷ್ಟತೆ ಅಂತೂ ವೆರಿ ನೈಸ್. ನಾನು ಚಿಕ್ಕದಾಗಿ ಮಾಡಿದ್ದೀನಿ. ಸೊ ನೀವು ಜಾಸ್ತಿ ಹಾಲು ತೊಗೊಂಡು ಸ್ವಲ್ಪ ಜಾಸ್ತಿ ದೊಡ್ಡ ಸೈಜಲ್ಲಿ ಮಾಡಿ ಅಂತ ಹೇಳ್ತೀನಿ. ರಸಮಲೈ ಇಸ್ ಮೈ ಫೇವ್ರೆಟ್. ಆಮೇಲೆ ರಸಗುಲ್ಲ ಇಸ್ ಮೈ ಫೇವ್ರೆಟ್. ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ರಸಮಲೈ ಮತ್ತು ರಸಗುಲ್ಲಕ್ಕೂ. ಮೈ ಟಾಪ್ 1 ಸೆಕೆಂಡ್ ಸ್ವೀಟ್ ಬಂದು ರಸಗುಲ್ಲ ಟ್ರೈ ಮಾಡೋಣ. ಅಮೇಜಿಂಗ್. 10 on 10 ಕೊಡ್ತೀನಿ ಹೇಳಕ್ಕೂ. ಅಮೇಜಿಂಗ್ ಫ್ರೆಂಡ್ಸ್. ನಾನೇ ಖಾಲಿ ಮಾಡೋಣ ಅಂತ, ಬಟ್ ನೋ, ಎಲ್ಲರಿಗೂ ಒಂದು ಟೇಸ್ಟ್ ಕೊಟ್ಟು ಆಮೇಲೆ ಉಳ್ದಿದ್ದನ್ನ ನಾನು ತಂತೀನಿ. ಬಟ್ ಇಟ್ಸ್ ವೆರಿ ಮಚ್ ಅಮೇಜಿಂಗ್. ನಂಗೆ ತುಂಬ ಇಷ್ಟ ಆಗೋಯ್ತು. ಸೊ 10 on 10. ಸೊ ನನ್ನ ಕುಕಿಂಗ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ. ಆ್ಯಂಡ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.